ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಹೇಗೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಅಂತೂ ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ಭೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಅವಾಗಿಂದಲೂ ನಾಪತ್ತೆನೆ. ಸಿಐಡಿ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದೆ. ಭೈರತಿ ವಿಚಾರದಲ್ಲಿ ಸಿಐಡಿ ಕಳ್ಳ ಪೊಲೀಸ್ ಆಟ ಏನಾದರೂ ಆಡ್ತಾ ಇದೆಯಾ ಅಂತ. ಕಳೆದ ಬಾರಿಯೂ ಕೂಡ ಭೈರತಿ ಬಸವರಾಜ್ ಬಂಧನ ಆಗ್ಲಿಲ್ಲ. ಅವಾಗ್ಲೂ ಕೂಡ ಹುಡುಕಿದ್ದು. ಅದಾದ್ಮೇಲೆ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ತು. ಈಗ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆಗ್ತಾ ಇದ್ದಂತೆ ನಾಪತ್ತೆ ಆಗಿದ್ದಾರೆ. ನಿರೀಕ್ಷಣಾ ಬೇಲ್ ಸಿಕ್ಕ ಕೂಡಲೇ ಪ್ರತ್ಯಕ್ಷ ಆಗಿದ್ರು ಶಾಸಕ ಭೈರತಿ ಬಸವರಾಜ್. ಈ ಹಿಂದೆ ಈಗಲೂ ಬೇಲ್ ಕ್ಯಾನ್ಸಲ್ ಆಗ್ತಾ ಇದ್ದಂತೆ ನಾಪತ್ತೆ ಆಗಿದ್ದಾರೆ. ಟೀಮ್ ಏನೋ ರಚನೆ ಮಾಡಿದ್ರು, ಶೋಧ ಮಾಡ್ತಾವ್ರಂತೆ, ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ನೆಪಕ್ಕ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಭೈರತಿ ಬಸವರಾಜ್ ಅವ್ರ ಕೇಸ್ನಲ್ಲಿ ಏನಾಗ್ತಾ ಇದೆ? ಮೂರು ಬಾರಿ ಇದೇ ರೀತಿಯಾಗಿ ನಾಪತ್ತೆ ಆದ್ರೂ ಕೂಡ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಈ ಬಾರಿನೂ ಅದೇ ಕಳ್ಳ ಪೊಲೀಸ್ ಆಟ ಆಗ್ತಾ ಇದೆಯಾ ಇಲ್ಲಿ ಅಂತ? ನೆಪಕ್ಕೆ ಲುಕ್ಔಟ್ ನೋಟಿಸ್. ಪೃಥ್ವಿ, ಖಂಡಿತವಾಗ್ಲೂ ಕೂಡ ಈ ರೀತಿಯಾದಂಥ ಒಂದು ಅನುಮಾನ ಮೂಡ್ತಿದೆ. ಯಾಕಂದರೆ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನು ಬಂಧನ ಮಾಡೋದಕ್ಕೆ ಏನೆಲ್ಲ ಸಾಕ್ಷಿಗಳು ಬೇಕೋ ಆ ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕೋರ್ಟ್ಗೂ ಕೂಡ ಈ ಸಾಕ್ಷಿಗಳ ಬಗ್ಗೆ ಇನ್ಫಾರ್ಮ್ ಮಾಡುವಂಥ ಕೆಲಸವನ್ನು CID ಅಧಿಕಾರಿಗಳ ಪರವಾಗಿ SPP ಅವರು ಮಾಡಿದ್ದಾರೆ. ಅದಾಗಿಯೂ ಕೂಡ CID ಅಧಿಕಾರಿಗಳು ಹುಡುಕಾಟ ಮಾಡ್ತಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲೇ ಈ ರೀತಿಯಾಗಿ ಕಾಲ ಹಗರಣ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ಇಲ್ಲಿ ಮೂಡ್ತಿದೆ. ಯಾಕಂದರೆ ಸಾಕಷ್ಟು ಬಾರಿ ಅವರು ಒಂದಷ್ಟು ಕಡೆ ಕಾಣಿಸ್ತಾರೆ, ಬರ್ತ್ಡೇ ದಿನ ಕಾಣಿಸ್ತಾರೆ, ಅದಾದ್ಮೇಲೆ ಯಾವುದೋ ಜಾತ್ರೆಯಲ್ಲಿ ಆಗ್ತಾರೆ. ಆದರೆ ಕೋರ್ಟ್ ಆರ್ಡರ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿ ಆಗ್ತಿದೆಯಾ ಅನ್ನುವಂಥ ಅನುಮಾನಗಳು ಇಲ್ಲಿ ಮೂಡುತ್ತೆ. ಯಾಕಂದರೆ ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ CID ಅಧಿಕಾರಿಗಳು ಅವರನ್ನು ಕೂಡಲೇ ಬಂಧನ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಈಗ ಕಳೆದ 15ರಿಂದ 20 ದಿನಗಳಿಂದಲೂ ಕೂಡ ಭೈರತಿ ಬಸವರಾಜ್ ಅವರು ನಾಪತ್ತೆಯಾಗಿದ್ದಾರೆ. ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕೂ ಮುನ್ನ ಅವರು ಬೆಂಗಳೂರಿನಲ್ಲೇ ಇದ್ರೂ ಕೂಡ CID ಅಧಿಕಾರಿಗಳು ಆಗ ಬಂಧನ ಮಾಡಿರಲಿಲ್ಲ. ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಅನ್ನುವಂಥ ನೆಪದಲ್ಲಿ ಸುಮ್ಮನಿದ್ರು. ಆದರೆ ಈಗ ಅವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗಿರುವಂಥ ಶಂಕೆ ಇದೆ. ಈಗ ಅವರು ಎಸ್ಕೇಪ್ ಆದಮೇಲೆ ಈಗ ವಿಶೇಷ ತಂಡಗಳನ್ನು ಮಾಡಿ CID ಅಧಿಕಾರಿಗಳು ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗಾಗಿ ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 7 ವಿಶೇಷ ತಂಡಗಳಿಂದ ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಮುಂಚೆ ಅವರು ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಹೋಗಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಆದರೆ ಈಗ CID ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಆಗಾಗ ಹಾವು ಏಣಿ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅನ್ನುವಂಥ ಅನುಮಾನ ಮೂಡ್ತಿದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಭೈರತಿ ಬಸವರಾಜ್ ಮಾಡಿದ್ದಾರೆ. ಅದರ ಆದೇಶ ಆಗಿರ್ಬೋದು, ಆ ಒಂದು ವಿಚಾರಣೆ ನಡೆಯುವಷ್ಟರಲ್ಲಾದರೂ ಕೂಡ ಇವರು ಬಂಧನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಆರೋಪ. ಶೆಲ್ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಬೆಳಗಾವಿಯ ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ ಗಲಾಟೆ ಕೂಡ ಆಗಿದೆ. ಮಹಿಳೆಯೊಂದಿಗೆ ಅಸಭ್ಯ ವರ್ತನೆಯ ಆರೋಪ. ಶೆಲ್ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಬೆಳಗಾವಿಯ ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತಹ ಒಂದು ಗಲಾಟೆ ಇದು. ಪೆಟ್ರೋಲ್ ಬಂಕ್ ನಲ್ಲಿ ಕಾರಿನ ಚಕ್ರಕ್ಕೆ ಏರನ್ನ ಹಾಕಿಸಿದ್ದಾರೆ ಮಹಿಳೆ. ಈ ವೇಳೆ ಸಿಬ್ಬಂದಿಗೆ ಹಣ ನೀಡಿರುವಂಥದ್ದು ಮಹಿಳೆ. ಕೊಟ್ಟ ಹಣವನ್ನ ಮುಖಕ್ಕೆ ಎಸೆದು ನಿಂದನೆಯ ಆರೋಪ. ಆ ರೀತಿಯಾಗಿ ಮಾಡಿದ್ರೆ ನಿಜಕ್ಕೂ ಶಾಕಿಂಗ್. ಆಕ್ಚುಲಿ ಸ್ಪೆಷಲಿ ಶೆಲ್ ಪೆಟ್ರೋಲ್ ಬಂಕ್ ಅಂತ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಶಿಸ್ತಿರುತ್ತೆ, ಡೀಸೆಂಟ್ ಆಗಿ ನಡ್ಕೊಳ್ತಾರೆ. ಬಟ್ ಇಲ್ಲಿ ಆರೋಪ ಬಂದಿದೆ. ಆ ಕಾರಣಕ್ಕೋಸ್ಕರ ಸಿಬ್ಬಂದಿ ಮೇಲೆ ಹಲ್ಲೆ ಕೂಡ ಮಾಡಲಾಗಿದೆ. ದುಡ್ಡು ಬಿಡು, ಡೋರ್ ಏನು ಜೋರಾಗಿ ಮಾಡಿದ್ರೆ सारी का बॉल नहीं लेते, कैश पे छोड़ दिया वो तुम बराबर नहीं करते. सारी का बॉल डोर कैसे करेगा? डोर कैसे खोला रे?
ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ಈಗ ಪರಪಂಚ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.